ಜಾತಿ ಗಣತಿ ವಿಚಾರದಲ್ಲಿ ಈಗ ಅಪಸ್ವರ ಎದ್ದಿತ್ತಲ್ವಾ. ಈ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ರು. ಅವರ ಶಾಸಕರು ನಾಯಕರುಗಳನ್ನೆಲ್ಲ ಕರೆದಿದ್ರು. ಈ ಸಭೆಯಲ್ಲಿ ಏನಾಯ್ತು ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಜಾತಿ ಗಣತಿ ಜ್ವಾಲೆಯಲ್ಲಿ ಸರ್ಕಾರ ಈಗ ಉರಿತಾ ಇದೆ. ಜಾತಿ ಗಣತಿಯ ವರದಿಗೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಎದ್ದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಒಕ್ಕಲಿಗ ಜನಪ್ರತಿನಿಧಿಗಳ ಸಭೆ ನಡೀತಾ ಇರೋದು. ಸಭೆಗೂ ಮುನ್ನ ಜಯಪ್ರಕಾಶ್ ಹೆಗಡೆ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರಂತೆ. ಸಭೆಯಲ್ಲಿ ಒಕ್ಕಲಿಗ ನಾಯಕರ ಅಭಿಪ್ರಾಯವನ್ನು ಡಿಕೆ ಶಿವಕುಮಾರ್ ಅವರು ಸಂಗ್ರಹಿಸಲಿದ್ದಾರೆ. ಡಿಕೆ ಶಿವಕುಮಾರ್ ನಿವಾಸಕ್ಕೆ ಒಬ್ಬೊಬ್ಬರಾಗಿ ಒಕ್ಕಲಿಗ ಶಾಸಕರು ಹೋಗ್ತಾ ಇದ್ದಾರೆ. 17ರ ವಿಶೇಷ ಕ್ಯಾಬಿನೆಟ್ಗೂ ಕೂಡ ಮುನ್ನವೇ ಅಭಿಪ್ರಾಯ ಸಂಗ್ರಹವನ್ನ ಮಾಡ್ತಾರೆ. ಅಂದರೆ 17ನೇ ತಾರೀಕಿಗೆ ನಾಳೆ ನಾಡಿದ್ದು ಕ್ಯಾಬಿನೆಟ್ ಇದೆ, ವಿಶೇಷ ಕ್ಯಾಬಿನೆಟ್. ಅದರಲ್ಲಿ ಈ ಅಭಿಪ್ರಾಯಗಳೆಲ್ಲ ಮುಖ್ಯವಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಪರಿಷತ್ನ ಸದಸ್ಯರಾದಂಥ ರವಿ, ದಿನೇಶ್ ಗುಳಿಗೌಡ, ರಾಮೋಜಿ ಗೌಡ, ಶಾಸಕರಾದ ಶರತ್ ಬಚ್ಚೇಗೌಡ, ಕುಣಿಗಾಲ್ ರಂಗನಾಥ್, ಶಿವಲಿಂಗೇಗೌಡರು, ಪ್ರಿಯಾಕೃಷ್ಣ, ಟಿ ವಿ ಜಯಚಂದ್ರ, ಡಿ ಕೆ ಸುರೇಶ್ ಎಲ್ಲರೂ ಕೂಡ ಹೋಗಿದ್ದಾರಂತೆ. ಇನ್ನು ಬಿಜೆಪಿ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಸಹ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ತೆರಳಿದ್ದಾರೆ. ಜಯಪ್ರಕಾಶ್ ಹೆಗಡೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರನ್ನ ಕೂಡ ಕರೆಸಿಕೊಂಡು ಮಾತನಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಏನಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ? ಅರುಣ್, ಈಗ ಕೆಲವು ಶಾಸಕರುಗಳು ಸಚಿವರುಗಳು ಒಬ್ಬೊಬ್ಬರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಕುಮಾರಕೃಪಾ ರಸ್ತೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಒಟ್ಟು 23 ಜನ ಶಾಸಕರುಗಳಿದ್ದಾರೆ ಕಾಂಗ್ರೆಸ್ನಲ್ಲಿ, ಒಕ್ಕಲಿಗ ಶಾಸಕರುಗಳು, ಅಂದರೆ ಸಚಿವರು ಡಿಸಿಎಂನ ಒಳಗೊಂಡಂತೆ. ಅದಲ್ಲದೆ ಪರಿಷತ್ ಸದಸ್ಯರುಗಳು ಕೂಡ ಹೆಚ್ಚುವರಿಯಾಗಿರುವಂಥದ್ದು. ಎಲ್ಲರನ್ನು ಕರೆದಿದ್ದಾರೆ. ಜೊತೆಗೆ ಕೆಲವು ಮಾಜಿ ಸಚಿವ ಶಾಸಕರು, ಅಂದರೆ ಹಿರಿಯರು ಮಾಜಿ ಸಚಿವ ಶಾಸಕರನ್ನು ಕರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗುವಂಥದ್ದು 23 ಜನ ಶಾಸಕರು ಮತ್ತು ವಿಶೇಷವಾಗಿ ಆ ಶಾಸಕರುಗಳನ್ನ ಪ್ರತಿನಿಧಿಸುವಂತಹ, ಅಂದರೆ ಕ್ಯಾಬಿನೆಟ್ನಲ್ಲಿ ಪ್ರತಿನಿಧಿಸುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಉಳಿದ ಸಚಿವರುಗಳು. ಇವರ ಏನು ತೀರ್ಮಾನವನ್ನಿಲ್ಲಿ ಆಗುತ್ತೆ ಅದನ್ನು ತಮ್ಮ ಕ್ಯಾಬಿನೆಟ್ನಲ್ಲಿ ತಮ್ಮ ಸಮುದಾಯದ ಅಭಿಪ್ರಾಯವಾಗಿ ಹೇಳ್ತಾರೆ ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಪೂರ್ವಭಾವಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಒಕ್ಕಲಿಗ ಕಾಂಗ್ರೆಸ್ ಶಾಸಕರುಗಳ ಸಭೆಯನ್ನು ಕರೆಯಲಾಗಿತ್ತು. ಸಭೆಗೆ ಈಗ ಒಬ್ಬೊಬ್ಬರಾಗಿ ಆಗಮಿಸಿ ಸುಮಾರು ಒಂದು 8 ಜನ ಶಾಸಕರುಗಳು ಈಗ ಬಂದಿದ್ದಾರೆ. ಜೊತೆಗೆ ಪರಿಷತ್ ಸದಸ್ಯರುಗಳು, ಕೆಲವು ಮಾಜಿ ಶಾಸಕ ಸಂಸದರು, ಅಂದರೆ ಸಮುದಾಯ ಮಟ್ಟದಲ್ಲಿ ಸ್ವಲ್ಪ ಹೆಸರನ್ನು ಗಳಿಸಿದಂಥ ಹಿರಿಯ ಮಾಜಿ ಸಂಸದರು, ಶಾಸಕರು ಕೂಡ ಬರ್ತಾ ಇರುವಂಥದ್ದು. ಇವತ್ತಿನ ಸಭೆ ಒಕ್ಕಲಿಗ ಸಮುದಾಯದ ಮಟ್ಟಿಗೆ ಮಹತ್ವದ್ದು ಯಾಕೆ ಅನ್ನೋದಾದರೆ, ಇವತ್ತು ಕೂಡ ಅಂದರೆ ಬೆಳಗ್ಗೆ ಸ್ವಾಮೀಜಿಯವರನ್ನು ಕೂಡ ಭೇಟಿಯಾಗಿದ್ದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮ ಒಂದರಲ್ಲಿ. ಅಲ್ಲೂ ಕೂಡ ಸಮುದಾಯದ ಅಭಿಪ್ರಾಯದ ಬಗ್ಗೆ ಸ್ವಾಮೀಜಿಯವರು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ತದನಂತರದಲ್ಲಿ ಇವತ್ತು ಶಾಸಕರುಗಳು ಕೊಡುವಂಥ ಅಭಿಪ್ರಾಯ, ಸಲಹೆ ಮತ್ತು ವರದಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಸಚಿವರುಗಳು ಶಾಸಕರಿಗೆ ಹೇಳುವಂಥ ಮಾಹಿತಿ, ಇವೆರಡನ್ನು ಕ್ರೋಢೀಕರಿಸಿ ಒಂದು ಸಮುದಾಯದ ನಿರ್ಧಾರ ಇದು ಅನ್ನುವಂಥ ರೀತಿಯಲ್ಲಿ ಅಂತಿಮ ನಿರ್ಧಾರಕ್ಕೆ, ಅಂದರೆ ನಾವು ಇದನ್ನು ಹೇಳಬಹುದು ಕ್ಯಾಬಿನೆಟ್ ಸಭೆಯಲ್ಲಿ ಅಥವಾ ನಮ್ಮ ಡಿಮ್ಯಾಂಡ್ ಸರ್ಕಾರದ ಮುಂದೆ ಹಿಂಗೆ ಇಡಬಹುದು ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ನೋ ವಿಚಾರನ ಒಂದು ಹಂತಕ್ಕೆ ಕನ್ಕ್ಲೂಡ್ಗೆ ಬರುವಂಥ ಸಾಧ್ಯತೆ ಇವತ್ತಿನ ಸಭೆಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹಂಗಿರುವಂಥ ಪ್ರಶ್ನೆ ಈ ವಿಚಾರದಲ್ಲಿ, ಒಬ್ಬ ಉಪಮುಖ್ಯಮಂತ್ರಿಗಳು ಸರ್ಕಾರ ನಡೆಸ್ತಾ ಇರುವಂಥವರು ಜಾತಿಯ ವಿಚಾರದಲ್ಲಿ ಇಟ್ಕೊಂಡ್ಬಿಟ್ಟು ಸಭೆಯನ್ನು ಮಾಡಬಹುದಾ? ನಂಗೆ ಭಾಳ ಕುತೂಹಲ ಇದೆ ವಿಚಾರದಲ್ಲಿ. ಈ ಥರ ಪ್ರತ್ಯೇಕವಾಗಿ ಒಂದು ಸಭೆಯನ್ನು, ಜಾತಿ ಸಭೆಯನ್ನು ಮಾಡಬಹುದಾ?